ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 6ನೇ ಮನೆಗೆ ರವಿಯ ಪ್ರವೇಶ. ಈ ಸಂಕ್ರಮಣ ಕಾಲದಲ್ಲಿ ಈ ಷಷ್ಠ ಸ್ಥಾನ 6ನೇ ಮನೆ ರವಿಗೆ ತುಂಬ ಬಲವೇ, ಸಂಶಯ ಇಲ್ಲ. ಹೋರಾಟದ ಶಕ್ತಿಯನ್ನು ತುಂಬಿಕೊಡ್ತಾನೆ. ಆದರೆ ಹೋರಾಟವನ್ನೇ ಮಾಡಬೇಕಾಗುತ್ತೆ. ಕೋರ್ಟು ಕಚೇರಿಗೆ ಅಳಿತಕ್ಕಂಥದ್ದಾಗಬಹುದು, ಈ ಆಡಳಿತಾತ್ಮಕ ವಿಚಾರಗಳಲ್ಲಿ ಈ ಮನೆಯಿಂದ ತಾಲೂಕು ಆಫೀಸಿಂದ ಮನೆ ಹೀಗೆ ಅಲಿಯೋದೇ ಆಗಿಬಿಡುತ್ತೆ. ಅಥವಾ ಇನ್ಯಾವುದೋ ಕೆಲಸಗಳು, ಸರ್ಕಾರಿ ಕೆಲಸಗಳು ಆಗ್ತಾಯಿದ್ರೆ ಅಲೆದಾಟವೇ ಹೆಚ್ಚಾಗುತ್ತೆ, ಹೋರಾಟ ಹೆಚ್ಚಾಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ. ಕೊನೆಗೆ ಗೆಲುವು ಸಿಗುತ್ತೆ ಅಂತ್ಯದಲ್ಲಿ. ಫೆಬ್ರವರಿ ದಾಟಿ ಮುಂದೆ ಆಮೇಲೆ ಸುಖ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹೋರಾಟ ಇದೆ. ತಂದೆಯ ಬಂಧುಗಳ ಜೊತೆಗೆ, ಜ್ಞಾತಿಗಳು ಅಂತೇನು ಕರಿತೀವಿ, ಅವ್ರ ಜೊತೆಗೆ ಕಲಹಗಳು, ಯಾವುದೋ ವ್ಯಾಜ್ಯ, ಇನ್ಯಾವುದೋ ಇತ್ಯಾದಿ ಯೋಜನೆಗಳನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅವ್ರನ್ನ ಎದುರಾಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಶತ್ರುಗಳನ್ನು ಹಿಮ್ಮೆಟ್ಟಿಸಬೇಕಾಗುತ್ತೆ. ಇಂಥದ್ದೊಂದು ಹೋರಾಟಕ್ಕೆ ಧುಮುಕುವ ಒಂದು ಏನು ಅಂತಹ ಒಂದು ಫಲವನ್ನು ರವಿ ತಂದು ಕೊಡ್ತಾನೆ ನಿಮಗೆ ಶನೈಶ್ಚರನ ಕೃಪೆ ಇದೆ. ಆದರೆ ಸಪ್ತಮದಲ್ಲಿ ಇರ್ತಕ್ಕಂಥ ಶನೈಶ್ಚರ ದಿಗ್ಬಲ ಸಹಿತನಾಗಿ ಬೇರೆ ಇದ್ದಾನೆ. ಹೀಗಾಗಿ ವ್ಯವಹಾರಗಳು ನಡೀತಾ ಇರುತ್ತೆ. ಆದರೆ ಈ ಕಿರಿಕಿರಿ ತಪ್ಪಿರೋದಿಲ್ಲ. ಈ ಕಿರಿಕಿರಿಯನ್ನು ತಪ್ಪಿಸ್ಕೊಳ್ಬೇಕು. ಈ ಕಾರಣದಿಂದಾಗಿ ರುದ್ರಾಭಿಷೇಕವನ್ನು ಮಾಡಿಸಬೇಕು. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ಅಥವಾ ಪ್ರತಿ ಭಾನುವಾರವಾದರೂ ರುದ್ರಾಭಿಷೇಕ ಮಾಡಿಸೋದ್ರಿಂದ ಮನಸ್ಸು ಸ್ವಲ್ಪ ನಿರಾಳವಾಗುತ್ತೆ. ಉಳಿದ ಹಾಗೆ ಭಾಗ್ಯದ ಗುರು ಆ ಗುರುವು ನಿಮಗೆ ತುಂಬ ಅನುಗ್ರಹ ಪ್ರದನಾಗಿದ್ದಾನೆ. ಹೀಗಾಗಿ ಇದನ್ನೆಲ್ಲ ದಾಟುತ್ತೀರಾ ಒಬ್ಬ ಗುರುವಿನ ಮಾರ್ಗದರ್ಶನದಿಂದಾಗಿ. ಹೀಗಾಗಿ ನಿಮಗೆ ಯಾರು ಹಿತೈಷಿಗಳು, ಯಾರು ಹಿರಿಯರೋ, ಯಾರು ಗುರುಗಳು, ಅಂಥವರನ್ನು ನೀವು ಬಿಡಬಾರದು. ಅಂಥವರ ಸಂಪರ್ಕ, ಅಂಥವರ ದರ್ಶನ, ಅಂಥವರ ಆಶೀರ್ವಾದವನ್ನು ಪಡಿತಾ ಇದ್ದರೆ ತುಂಬ ಒಳ್ಳೆಯ ಬಲ ಬರುತ್ತದೆ. ಸೂರ್ಯ ಇನ್ನೇನು ದಾಟ್ತಾನೆ 1 ತಿಂಗಳಲ್ಲಿ. ಹೀಗಾಗಿ ಹೆಚ್ಚಿನ ಆತಂಕ ಬೇಡ. 1-2 ತಿಂಗಳು ನಿಮಗೆ ಪರಿಶ್ರಮದಾಯಕವಾಗಿದೆ. ಇದರ ನಿವಾರಣೆಗೆ ಈಶ್ವರನಿಗೆ ಆ ಅಭಿಷೇಕವನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.